ಹಾಯ್, ವೆಲ್ಕಮ್ ಟು ಫುಡ್ಡಿ ಟ್ರಾವೆಲರ್ ವಿದ್ಯಾ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಮಾಡೋದು ಅಂತ ಹೇಳಿದ್ರೆ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀರಿ. ಬನ್ನಿ ಹೆಂಗೆ ಮಾಡೋದು, ಏನೇನು ಪ್ರೊಸೀಜರು, ಎಷ್ಟು ಅದಕ್ಕೆ ಕ್ವಾಲಿಟಿ ಎಲ್ಲ ಬೇಕು ಅನ್ನೋದನ್ನ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟು ಮಾಸ್ಟರ್ ಚೆಫ್ ಅವರು ಮಾಡ್ತಾ ಇರೋ ಚಿಕನ್ ದಮ್ ಬಿರಿಯಾನಿ. ಬೆಳ್ಳುಳ್ಳಿ ಚಿಪ್ಪೆ ಬಿಡಿಸ್ಕೊಂಡು ಫೈನ್ ಆಗಿ ಪೇಸ್ಟ್ ಮಾಡಿರೋದು 150 ಗ್ರಾಮ್ ಬೆಳ್ಳುಳ್ಳಿ. ನೆಕ್ಸ್ಟ್ ಶುಂಠಿ 100 ಗ್ರಾಮು ಚಿಪ್ಪೆ ಬಿಡಿಸ್ಕೊಂಡು ಪೇಸ್ಟ್ ಮಾಡಿರೋದು. ಇದು ಆಯಿಲ್ ತುಪ್ಪ ಎರಡೂ ನಾನು ಮಿಕ್ಸ್ ಮಾಡಿದ್ದೀನಿ. ಎಷ್ಟೆಷ್ಟು ಗ್ರಾಮ್ ಕ್ವಾಂಟಿಟಿ 200 ಗ್ರಾಮ್ ಆಯಿಲ್, 100 ಗ್ರಾಮ್ ತುಪ್ಪ. ಸೊ ನಿಮ್ಗೆ ಕಡಿಮೆ ಬೇಕಂತ ಹೇಳಿದ್ರೆ 150 ಗ್ರಾಮ್ ಕಡಿಮೆ ಮಾಡ್ಕೋಬಹುದು. ಸೊ 300 ಗ್ರಾಮ್ ಟೋಟಲಿ ಬೇಕು. ನಾನು 250 ಗ್ರಾಮ್ ತಗೊಂಡಿದ್ದೀನಿ ತುಪ್ಪ ಮತ್ತೆ ಆಯಿಲ್. ಎಷ್ಟು ಆಯಿಲ್ ಹಾಕ್ತೀವೋ ಅಷ್ಟು ಟೇಸ್ಟ್ ಜಾಸ್ತಿ. ಆಮೇಲೆ ಇದು ಗಟ್ಟಿ ಮೊಸರು 100 ಗ್ರಾಮು. ಓಕೆ. ಇದು ಕಲ್ಲುಪ್ಪು 10 ಗ್ರಾಮು. 10 ಗ್ರಾಮ್ ಕಲ್ಲು, ಸಾರಿ 25 ಗ್ರಾಮ್ ಕಲ್ಲುಪ್ಪು. ಓಕೆ, 25 ಗ್ರಾಮ್ ಕಲ್ಲುಪ್ಪು. 10 ಗ್ರಾಮು ಕಾಶ್ಮೀರಿ ಖಾರ ಪುಡಿ, ಇದೇನೆ ಕಲರ್ ಬರುವಂತದ್ದು. ಇದು 10 ಗ್ರಾಮು ಕಾಶ್ಮೀರಿ ಚಿಲ್ಲಿ ಪೌಡರು. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಮೂರನ್ನು ಎಷ್ಟು ಕ್ವಾಂಟಿಟಿ ಹೇಳ್ತೀನಿ ನೋಡಿ. ಚಕ್ಕೆ 5 ಗ್ರಾಮು, ಏಲಕ್ಕಿಕಾಯಿ 3 ಗ್ರಾಮು, ಮತ್ತೆ ಲವಂಗ 1 ಗ್ರಾಮು. ಟೋಟಲಿ ಇದನ್ನ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ, ಮಿಕ್ಕಿದ್ದು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಬಿರಿಯಾನಿ ಮಸಾಲಾ ಇದು ಬಿರಿಯಾನಿಗೆ ಇದೇನೆ ಮೇನ್ ಟೇಸ್ಟ್ ಕೊಡೋಂಥದ್ದು. ನಾವು ರೆಡಿಮೇಡ್ ಆರ್ಟಿಫಿಷಿಯಲ್ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಹೋಮ್ ಮೇಡ್. ನೆಕ್ಸ್ಟ್ ಇದು 10 ಗ್ರಾಮು ಪುದೀನ ಮತ್ತೆ 10 ಗ್ರಾಮು ಕೊತ್ತಂಬರಿ. ಆಮೇಲೆ ಇದು ಆನಿಯನ್ 300 ಗ್ರಾಮು. ಓಕೆ. ಚಿಪ್ಪೆ ಬುಡ್ಸಿ 300 ಗ್ರಾಮು ಕಟ್ ಮಾಡಿರೋದು. ಇದು ಟೊಮೊಟೊ 250 ಗ್ರಾಮು, ಒಂದು ದೊಡ್ಡ ಲೆಮನ್. ಆಮೇಲೆ ರೈಸು 1 kg ಇದು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ನೀವು ಯೂಸ್ ಮಾಡಿ. ನಾನು 1 kg ನೋಡಿ, ಇದು ಅಳತೆ ಎಷ್ಟಿದೆ ಅಂತ ಬೇಕೋ ಅದಕ್ಕೆ ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ 1 kg ಬಾಸ್ಮತಿ ರೈಸ್. ಇದು 1 kg ಚಿಕನ್. ಸೊ ನೀಟಾಗಿ ಕ್ಲೀನ್ ಮಾಡಿ ಚಿಕನ್ 1 kg. ದೊಡ್ಡ ಪೀಸ್ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಹಂಗೆ ಹಾಕ್ಸಿದೀನಿ. ದೊಡ್ಡ ಯಾವಾಗ ಬಿರಿಯಾನಿಗೆ ಹಾಕ್ಸೋವಾಗ ದೊಡ್ಡ ಪೀಸ್ ಎಲ್ಲ ಹಾಕ್ಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಈಗ ಮಾಡೋಣ. ದಮ್ ಬಿರಿಯಾನಿಗೆ ವಾಟರ್ ತುಂಬಾ ಇಂಪಾರ್ಟೆಂಟ್. ಸೊ ವಾಟರ್ ಕರೆಕ್ಟ್ ಆಗಿ ಅಳತೆ ಹಾಕಿದ್ರೇನೆ ನಮ್ಗೆ ಚಿಕನ್ ಬಿರಿಯಾನಿ ಉದ್ರಾಕ್ ಬರೋದು. ಸೊ ನಾವು ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳ್ತೀನಿ. ಇದರಲ್ಲಿ 1 ಕಪ್ ನಾವು ಅಕ್ಕಿ ತಗೊಂಡಿದ್ರಲ್ಲ, ಆ ಅಕ್ಕಿಗೆ ಈ ಕಪ್ಪಲ್ಲಿ 3.5 ಕಪ್ ನಾವು ವಾಟರ್ ಇದು ಹಾಕೊಂಡ್ಬೇಕು. ಓಕೆನಾ? ಇದು ಸಪರೇಟ್ ಒಂದು ಪಾತ್ರೆನಲ್ಲಿ 3.5 ನೀರು ಇವಾಗ ನಾನು ಹಾಕಿ ಅದನ್ನ ಕಾಯಿಸ್ಕೊಂತಾ ಇದ್ದೀನಿ. ರೈಸ್ ಮಾಡ್ತಾ ಇರೋದಕ್ಕ ಅಥವಾ ರೈಸ್ಗೆ ಇದು ಅಲ್ಲಲ್ಲ. ಇವಾಗ ತುಂಬಾ ಜನ ಏನ್ ಮಾಡ್ತಾರೆ, ಹೈದರಾಬಾದಿ ಬಿರಿಯಾನಿ ತರ ಮಾಡ್ತಾರಲ್ಲ, ಸಪರೇಟ್ ಆಗಿ ರೈಸ್ ಬೇಯಿಸ್ಕೊಂಡು ಆಮೇಲೆ ಅದನ್ನ ತೆಗ್ದು ಚಿಕನ್ ಪಾತ್ರೆಗೆ ಹಾಕಿ ದಮ್ ಹಾಕ್ತಾರಲ್ಲ, ಆ ತರನ? ಅದೇ ತರನ. ಸೊ ಇವಾಗ ನೀರು ಹಾಕೊಂಡು 2 ಹಾಕಿದ್ದೀನಿ, ಇನ್ನು ಹಾಕಬೇಕು. ಹಾಕಿ ಇದನ್ನ ಕಾಯಕ್ಕೆ ಇಟ್ಕೊಬೇಕು. ಸೊ ಗೈಸ್, ಏನು ಟೆಕ್ನಿಕ್ ಅಂದರೆ ಗ್ಯಾಸು ಆನ್ ಮಾಡ್ದಿರಾ ಎಣ್ಣೆ ತುಪ್ಪ ಹಾಕೊಂಡ್ಬಿಡ್ಬೇಕು. ಗ್ಯಾಸ್ ಆನ್ ಮಾಡಿಲ್ಲ, ಎಣ್ಣೆ ತುಪ್ಪ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಟ್ ಎಣ್ಣೆ ಕಾಯ್ದ್ಮೇಲೆ ತಾನೇ ಎಲ್ಲರೂ ಹಾಕೋದು. ಹಂಗ ಹಾಕಿದ್ರೆ ನೀವು ತಲೆ ಸೀದೋಯ್ತೀರ. ಫಸ್ಟ್ ಟೈಮ್ ಮಾಡೋರು ಅದನ್ನ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿ ಕೊಡ್ಬೇಕು. ಹಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಲೆ ಸೀದೋಯ್ತಂದ್ರೆ ಬಿರಿಯಾನಿ ಚೆನ್ನಾಗ್ ಬರಲ್ಲ. ಸೊ ಅದಕ್ಕೆ ಎಣ್ಣೆ ಇದು ಗ್ಯಾಸ್ ಆನ್ ಮಾಡ್ದಿರನೇ ಹಾಕೊಂಡ್ರೆ ಅವಾಗ ಚೆನ್ನಾಗಿ ತಿರುಗಿ ಕೊಡ್ತಾರೆ, ಅವಾಗ ಇದಾಗೋದಿಲ್ಲ ತಳ. ಸೊ ಇವಾಗ ಇದು ಹಾಕೊಂತ ಇದೀನಿ. ಏನ್ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಂಡ. ಮತ್ತೆ ಇವಾಗ ಬೆಳ್ಳುಳ್ಳಿ ನಾವು ಗ್ರೈಂಡರ್ ಮಾಡಿದ್ವಿ ಪೇಸ್ಟ್. ಸೊ ಅದನ್ನ ಹಿಂಗ್ ಹಾಕ್ಬೇಡಿ, ಎಗ್ರು ಬಿಡ್ತದೆ. ಹಿಂಗ್ ಲೈಟ್ ಆಗಿ ಇದ್ರ ಮೇಲೆ ಹಾಕೊಂಡು. ಎಣ್ಣೆನೇ ಕಾಯಿಸಿಲ್ಲ, ಇನ್ ಎಲ್ಲಿಂದ ಎಗರುತ್ತೆ ಹೇಳ್ತಾ ಇರೋದು. ಓಕೆ, ಓಕೆನಾ? ಸೊ ಇವಾಗ ನಾವೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ, ಇವಾಗ ಗ್ಯಾಸ್ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಓಕೆ, ಗ್ಯಾಸ್ ಸ್ಟವ್ ಇವಾಗ ಆನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಬೆಳ್ಳುಳ್ಳಿ ಮತ್ತೆ ಆಯಿಲ್ ತುಪ್ಪ ಹಾಕಿದ್ದೀನಲ್ವ, ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ
ತಳ ಹಿಡಿದಿದ್ದಂಗೆ ಚೆನ್ನಾಗೆ ಒಂದು 10 ಮಿನಿಟ್ಸ್ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ರೇನೆ ನಮಗೆ ಬಿರಿಯಾನಿ ಚೆನ್ನಾಗಿ ಬರೋದು. ಒಂದು 10 ಮಿನಿಟ್ಸ್ ತನಕ ಇದು ತಳ ಸೀದಿದ್ದಂಗೆ ಇದನ್ನ ನಾವು ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಚೆನ್ನಾಗಿ ಫ್ರೈ ಆಯ್ತಾ ಇದೆಯಲ್ಲ, ಈ ತರ ನಾವು ತಳ ಹಿಡಿದಂಗೆ ಇದಾಗ್ತಾ ಇರ್ಬೇಕು. ಅದೇ ತರ ಈ ಪಾತ್ರೆ ಬಂದ್ಬಿಟ್ಟು ನಾವು 1 kg ಬಿರಿಯಾನಿಗೆ 1 kg ಚಿಕನ್ ಹಾಕೊಂತೀರಲ್ವಾ, 2 kg ಆಯ್ತಲ್ವಾ, ಅಕ್ಕಿ ಇದೆಲ್ಲ ಸೇರಿ ಒಂದು 3-4 kg ತನಕ ಬರುತ್ತೆ. ಸೊ ನಾವು ಈ ಮಾಡೋ ಪಾತ್ರೆ ಬಂದಿವೆ ನಮ್ಗೆ ಒಂದು 5 kg ಮಾಡೋ ಅಂತ ಪಾತ್ರೆ ನಮ್ಗೆ ಇರಬೇಕು. ಓಕೆ, ಆವಾಗ್ಲೇನೆ ಚೆನ್ನಾಗಿ ಇದಾಗೋದು. ಓಕೆ, ಚೆನ್ನಾಗಿ ಇದನ್ನ ಗಾರ್ಲಿಕ್ನ ಫ್ರೈ ಮಾಡ್ಕೊಬೇಕು. ಎಷ್ಟು ನಿಮಿಷ ಫ್ರೈ ಮಾಡಬೇಕಿದು? ಚೆನ್ನಾಗಿ ಒಂದು 10 ಮಿನಿಟ್ಸ್ ಫ್ರೈ ಮಾಡಬೇಕು. 10 ಮಿನಿಟ್ಸ್? ಹೌದು. ತಳ ಹಿಡಿಯಲ್ವಾ 10 ಮಿನಿಟ್ಸ್ ಮಾಡಿದ್ರೆ? ಫಸ್ಟ್ ನಾವು ಎಷ್ಟು ತಿರ್ಸಿ ಕೊಡ್ತಿರೋ ಅದೇನೆ ಮೇನ್ ಇಂಪಾರ್ಟೆಂಟ್. ತಳ ಹಿಡಿದಂಗೆ ನಾವು ತಿರ್ಸಿ ಕೊಡ್ತಾ ಇರಬೇಕು. ಇದೇನೆ ಬಿರಿಯಾನಿ ಟೇಸ್ಟ್ ಬರೋದು. ಇವಾಗ ನಾನು ಶುಂಠಿ ಹಾಕೊಂತ ಇದ್ದೀನಿ. ಇದನ್ನ ನೋಡಿ ಈ ತರ ಹಾಕೊಳ್ಳಿ, ಇಲ್ಲಾಂದ್ರೆ ಎದುರ್ಬಿಡ್ತದೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ. ಇವಾಗ 10 ಮಿನಿಟ್ಸ್ ನಾವು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ರಲ್ಲ, ಅದೇ ಥರನೇ ಇವಾಗ ಈ ಶುಂಠಿ ಹಾಕೊಂಡ್ಬಿಟ್ಮೇಲೆ ಚೆನ್ನಾಗಿ ಒಂದು 5 to 7 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇವಾಗ ನೋಡಿ ತಳ ನೋಡಿ ಏನಾನ ಇದಾಗಿದೆಯಾ, ಸೀದಿದೆಯಾ? ಎಲ್ಲೂ ತಳ ಸೀದಿಲ್ವಲ್ಲ. ಸೊ ಹಂಗೆ ಚೆನ್ನಾಗೆ 7 ಮಿನಿಟ್ಸು ಮತ್ತೆ ಇದನ್ನ 2 ಫ್ರೈ ಮಾಡಬೇಕು. ಓಕೆ, 7 ಮಿನಿಟ್ಸ್ ಆದಮೇಲೆ ಸಿಗ್ತೀರಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ನೋಡಿ. ಇವಾಗ ಆಯಿಲ್ ಸಪ್ರೇಟು, ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಆಗಿದೆ ಅಲ್ಲ. ಸೊ ಈ ತರ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ತರ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ನಾವು ಆನಿಯನ್ನು ಟೊಮೊಟೊ ಹಾಕೋಬೇಕು. ಇನ್ನು 300 ಗ್ರಾಮ್ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದು ಫುಲ್ಲು ಹಾಕೋಬೇಕು. ಮತ್ತೆ ಇದು ಟೊಮೊಟೊ 250 ಗ್ರಾಮು ಎರಡು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡೋದಾ? ಎಲ್ಲ ಒಟ್ಟಿಗೆ. ಬಟ್ ತುಂಬಾ ಕಡೆ ಫಸ್ಟ್ ಆನಿಯನ್ ಹಾಕಿ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕ್ತಾರೆ. ಇದು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇತ್ತಲ್ಲ, ಅದನ್ನು ಹಾಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ತಿರ್ಸಿ ಇದು ಒಂಥರ ಪೇಸ್ಟ್ ತರ ಆಗುತ್ತೆ. ಇದೇನೆ ಗ್ರೇವಿ, ನಮ್ಮ ಬಿರಿಯಾನಿಗೆ ಇದೇನೆ ಗ್ರೇವಿ. ಓಕೆನಾ? ಇವಾಗ ಇದನ್ನ ಮೀಡಿಯಂ ಫ್ರೈಯಲ್ಲಿ ಫ್ರೈ ಮಾಡ್ಕೊಂತಾರದ, ಹೈ ಫ್ಲೇಮಾ ಲೋ ಫ್ಲೇಮಾ? ನಿಮ್ಗೆ ಇರೋ ತಳ ಹಿಡಿದಿರ ಮಾಡ್ಬೇಕಂತ ಹೇಳಿದ್ರೆ ಲೋ ಫ್ಲೇಮ್ ಇಟ್ಕೊಳ್ಳಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಂಡೆ ಫ್ರೈ ಮಾಡಿ. ಫಸ್ಟ್ ಟೈಮರ್ಸ್ಗೆ ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರೆ ಲೋ ಫ್ಲೇಮಲ್ಲಿ ತುಂಬಾ ಮೀಡಿಯಂ ಇಟ್ಕೊಳ್ಳಿ. ಇದು ಒಂದು ಪೇಸ್ಟ್ ತರ ಆಗುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಓಕೆ, ಇವಾಗ ಇದು ಚೆನ್ನಾಗಿ ಕುಕ್ ಆದ್ಮೇಲೆ ಹೇಗಾಗುತ್ತೆ ನೋಡೋಣ. 25 ಗ್ರಾಮ್ ಉಪ್ಪು ಇಟ್ಕೊಂಡಿದ್ನಲ್ಲ ಅದು ಹಾಕೊಂತ ಇದ್ದೀನಿ. ಮತ್ತೆ 10 ಗ್ರಾಮು ಕಾಶ್ಮೀರಿ ಚಿಲ್ಲಿ, ಇದೇ ಕಲರ್ ಬರೋದು. ನಾವು ಯಾವುದೇ ಕಲರು ಅದೆಲ್ಲ ಏನು ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಇದು ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗ ಪೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇದ್ರ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಕಲರ್ ಇವಾಗ ಯಾವ ತರ ಚೇಂಜ್ ಆಯ್ತಾ ಇದೆ ಅಂತ. ಕಾಶ್ಮೀರಿ ಚಿಲ್ಲಿ ಪೌಡರ್ ಮನೇಲೆ ಮಾಡಿರೋದು. ನೀವು ಯೂಸ್ ಮಾಡಂಗಿದ್ರೆ ಸತ್ತಿ ಮಸಾಲ ಖಾರ ಪುಡಿ ಬರುತ್ತಲ್ವಾ, ಅದು ಹಾಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಎವರೆಸ್ಟ್ ಚಿಕಲ್ಲೂ ಹಾಕ್ಬೋದು. ನೋಡಿ ಹೆಂಗಿದೆ ಬಿರಿಯಾನಿ ಮಸಾಲ ಹೆಂಗ್ ಬರ್ತಾ ಇದೆ ನೋಡಿದ್ರಾ? ಇದು ಚೆನ್ನಾಗೆ ನಿಮಗೆ ಮಸಾಲ ಇನ್ನ ಫೈನ್ ಪೇಸ್ಟ್ ಆಗಬೇಕು. ಓಕೆ, ಇಲ್ಲಿ ನೀರು ಬಿಸಿ ಆಗ್ತಾ ಇದೆ, ಇಲ್ಲಿ ಗ್ರೇವಿ ರೆಡಿ ಆಗ್ತಾ ಇದೆ. ನೋಡಿ ಇದು ಈ ತರ ಚೆನ್ನಾಗಿ ಗ್ರೇವಿ, ಈ ಎಣ್ಣೆ ನೋಡಿ ಸಪರೇಟ್ ಬರ್ತಾ ಇದೆಯಲ್ಲ, ಈ ತರ ಚೆನ್ನಾಗಿ ಫ್ರೈ ಆಗಬೇಕು. ಇದೇ ಬಿರಿಯಾನಿ ಮಸಾಲ ಇದೆ ನಮ್ದು. ಓಕೆ, ಚೆನ್ನಾಗಿ ಈ ತರ ಪೇಸ್ಟ್ ತರ ಆಗ್ಬೇಕು. ನೋಡ್ದ ಹೆಂಗಿದೆ ಕಲರ್? ನೋಡಿ ಏನೇನೋ ಇದಾಗಿದೆಯಾ? ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಇವಾಗ ನೋಡಿ ಈ ತರ ಆಗಿದೆಯಲ್ಲ, ಇವಾಗ ಮೊಸರು ಹಾಕೊಂತ ಇದ್ದೀನಿ. ಮೊಸರು ಹುಳಿ ಇದೆಯಾ ಹುಳಿ ಇಲ್ಲ 100 ಗ್ರಾಮ್ ಮೊಸರು ಹಾಕೊಂತ ಇದ್ದೀನಿ. ಮೊಸರು ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಓಕೆ, ಫ್ರೈ ಮಾಡ್ಕೊಬೇಕು.
ಇದೇನು ಹುಳಿ ಬೇಕು ಅಂತ ಏನಿಲ್ಲ, ನಾರ್ಮಲ್. ಹುಳಿ ಇದ್ರೇನು ಪರವಾಗಿಲ್ಲ, ಇಲ್ಲಾಂದ್ರೇನು ಪರವಾಗಿಲ್ಲ. ಗಟ್ಟಿ ಮೊಸರು ಅಷ್ಟೇ. ಗಟ್ಟಿ ಮೊಸರು 100 ಗ್ರಾಮ್. ಓಕೆ. ಸೊ ಮೊಸರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಬನ್ನಿ ಮೇಡಮ್, ಆಯಿಲು ಎಲ್ಲ ನೋಡಿ ಸಪ್ರೇಟ್ ಆಗಿದೆಯಾ? ಈ ಥರ ಸಪ್ರೇಟ್ ಆದಮೇಲೆ ಇವಾಗ ನಾವು 1 kg ಚಿಕನ್ ಕ್ಲೀನ್ ಮಾಡಿಟ್ಟಿದ್ರಲ್ಲ, ಅದನ್ನ ಇವಾಗ ಇದರಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ವಾಶ್ ಮಾಡಿರೋ ಚಿಕನ್. ಸೊ 1 kg ರೈಸ್ಗೆ 1 kg ಚಿಕನ್. 1 kg ರೈಸ್ಗೆ 1 kg ಚಿಕನ್. ಸೊ ಇವಾಗ ಮೇಯ್ನು ನಮ್ಮ ಹತ್ರ ಒಂದು ಇಂಗ್ರೀಡಿಯೆಂಟ್ ಇದೆಯಲ್ಲ, ತಗೊಂಡು ಬನ್ನಿ. ಏನು ಇಂಗ್ರೀಡಿಯೆಂಟು? ಏನು ಅಂತಾನೆ ಹೇಳಲಿಲ್ಲ. ಅಲ್ಲಿ ಮಸಾಲ. ಓಕೆ, ಬಿರಿಯಾನಿ ಪೌಡರ್. ಇವಾಗ ಇದರಲ್ಲೇ ಟೇಸ್ಟ್ ಬರೋದು. ಚಕ್ಕೆ, ಲವಂಗ, ಏಲಕ್ಕಿ ನಾವು ತಗೊಂಡಿದ್ರಲ್ಲ, ಅದರಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಪೇಸ್ಟ್ ಅಲ್ಲ, ಪೌಡರ್ ಮಾಡಿ ಇಟ್ಟಿರೋದನ್ನ ಇವಾಗ ಇದರಲ್ಲಿ ಹಾಕೊಂತ ಇದ್ದೀನಿ. ಓಕೆ. ಇದೇ ನಮಗೆ ಬಿರಿಯಾನಿ ಟೇಸ್ಟ್. ಇದನ್ನ ರೋಸ್ಟ್ ಮಾಡಿಲ್ಲ, ಹಾಗೆ ಪೌಡರ್ ಮಾಡ್ಕೊಂಡಿರೋದು. ಇವಾಗ ಏನು ಮಾಡಬೇಕು ಅಂತಂದರೆ, ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಚೆನ್ನಾಗೆ ತಿರ್ಸ್ಕೊಡ್ಬೇಕು. ಓಕೆ. ಈ ಬಿರಿಯಾನಿ ಪೌಡರ್ನ ರೋಸ್ಟ್ ಮಾಡಿಲ್ಲ, ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿರೋದು. ಓಕೆ. ಇವಾಗ ಚಿಕನ್ ಚೆನ್ನಾಗಿ ಸ್ವಲ್ಪ ನೀರು ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಂ, ಚಿಕನ್ ನೀರು ಬಿಟ್ಕೊಳ್ಳೋವರೆಗೂ. ಬಿರಿಯಾನಿ ಹೆಂಗೆ ಇದೆ? ಘಮ ಘಮ ಬರ್ತಾ ಇದೆ ಸ್ಮೆಲ್. ಐದು ನಿಮಿಷ ನೋಡಿ ನಾವು ಫ್ರೈ ಮಾಡಿದ್ದೀರಲ್ವಾ, ಇದು ಆದ್ಮೇಲೆ ಇವಾಗ ಲಾಸ್ಟಾಗೆ ನಿಂಬೆಹಣ್ಣು, ಲೆಮನ್ನು ಬೀಜ ಇರ್ಕೂಡ್ದು. ಬೀಜ ಬಂದರೆ ಆಮೇಲೆ ಕಸರೆ ಆಗಿಬಿಡ್ತದೆ, ಬಿರಿಯಾನಿ ಇದಾಗ್ಬಿಡ್ತದೆ. ಸೊ ಇದನ್ನ ಕ್ಲೀನಾಗೆ ನೋಡಿ ಇಂಥದ್ರಲ್ಲಿ ಚೆನ್ನಾಗಿ ಇದು ಸ್ಟ್ರೈನ್ ಮಾಡ್ಕೊಳ್ಳೋಣ. ಏನಿಲ್ಲ, ನಾನೆಲ್ಲ ರಿಮೂವ್ ಮಾಡಿದ್ದೀನಿ. ಒಂದು ದಪ್ಪು ಸೈಜು ಲೆಮನ್. ಓಕೆ. ಇದೇನಿಲ್ಲ, ಕ್ಲೀನಾಗಿ ಹಾಕ್ಕೊಂಡು, ಮೇಯ್ನು ನಾವು ಬಿರಿಯಾನಿಗೆ ಏನು ಅಳತೆ ನೀರು ಇಂಪಾರ್ಟೆಂಟ್ ಅಲ್ವಾ? ಸೊ ಇವಾಗ ನಾವು ನೀರು ಹಾಕ್ತಾ ಇದ್ದೀರಿ. ಸೊ ನಾವು ನೋಡಿ ಚಿಕನ್ ಏನು ಬೇಯಿಸ್ಕೊಂಡಿಲ್ಲ ಆಯ್ತಾ, ಇದೇನೆ ಬೆಂದೋಗುತ್ತೆ. ಇವಾಗ ನೀರು ಹೆಂಗೆ ಹಾಕೋದು ಅಂತ ಹೇಳ್ತೀನಿ. 2 ಟಿಪ್ ಇದೆ. ಒಂದು, ನಾವು ಅಕ್ಕಿ ಹಾಕೊಂಡಿದ್ರಲ್ಲ ಪಾತ್ರೆ, ಆ ಪಾತ್ರೆನಲ್ಲಿ ಅರ್ಧ ನೀರು, ಓಕೆನಾ? ಹಾಕೋದು ಅಂತ ಹೇಳ್ತೀನಿ ನೋಡಿ. ಎರಡು ವಿಧಾನ ಇದೆ. ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ. ನಾವು ಇದರಲ್ಲಿ 1 ಪಾತ್ರೆ ಫುಲ್ಲು ನಾವು ಅಕ್ಕಿ ತಗೊಂಡಿದ್ರಲ್ಲ, ಇದರಲ್ಲಿ ಅರ್ಧ ನೀರು ನಾವು ಇವಾಗ ಹಾಕೊಳ್ಬೇಕು. ಏನು, ಈ ಬಿಸಿನೀರು ಇವಾಗ ಇಲ್ಲಿ ಕುದೀತಾ ಇತ್ತಲ್ಲ, ಬಿಸಿನೀರು ಹಾಕೊಂತ ಇದ್ದೀನಿ. ಸೊ ಹಾಕೊಂಡ್ನಲ್ಲ, ಇವಾಗ ಈ ಚಿಕನ್ನು ಕಲಸಿ ಹಿಂಗ್ ಬಿಡಿ. ಇವಾಗ ನೀರು ನೋಡಿ, ಚಿಕನ್ ಇವಾಗ ಮುಣಗಿಲ್ಲ ಇವಾಗ. ಸೊ ನೀರು ಕಡಿಮೆ ಇದೆ. ಅವಾಗ ಏನ್ ಮಾಡ್ಬೇಕು, ಚಿಕನ್ ಮುನ್ಗೋ ತರ ನಾವ್ ಇನ್ ಸ್ವಲ್ಪ ನೀರ್ ಹಾಕೊಳ್ಬೇಕು. ಓಕೆ, ಅದೇ ಟಿಪ್ಸು. ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ಬನ್ನಿ ಮೇಡಮ್, ತೋರಿಸಿ. ನೀರು ಚೆನ್ನಾಗಿ ಕುದೀತಾ ಇದೆಲ್ಲ, ಇದಕ್ಕೆ ನಾವು 50 ಗ್ರಾಮ್ ಕಲ್ಲುಪ್ಪು ತಗೊಂಡಿದ್ದೀರಿ. ಸೊ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಇದು ಅಕ್ಕಿ ನಾವು ನೆನ್ಸಿಟ್ಟಿದ್ನ ಚೆನ್ನಾಗಿ ನೀರೆಲ್ಲ ನೋಡಿ ಆದ್ಮೇಲೆ ಎಷ್ಟೊತ್ತು ನೆನ್ಸಿಡ್ಬೇಕು ಬಾಸ್ಮತಿ ರೈಸ್ನ? ಬಾಸ್ಮತಿ ರೈಸ್ 1 ಅವರ್ ನೆನ್ಸಿಡ್ಬೇಕು. 1 ಅವರ್ ಮೇಲೆ ಇದ್ರೆ ಏನು ತೊಂದರೆ ಇಲ್ಲ. ಅಲ್ಲ, ಬ್ರೇಕ್ ಆಗುತ್ತೆ ಅಂತ? ಇಲ್ಲ, ಆ ತರ ಎಲ್ಲ ಏನೂ ಇಲ್ಲ, ಬ್ರೇಕ್ ಎಲ್ಲ ಏನೂ ಆಗಲ್ಲ. ಇದು ಹಾಕ್ಬಿಟ್ಮೇಲೆ ಕರೆಕ್ಟಾಗೆ 5 ಮಿನಿಟ್ಸ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅಕ್ಕಿ ಹಿಂಗಿದೆಯಲ್ಲ, ಇದು 1.5 ಲೆಂತ್ ಸ್ವಲ್ಪ ದೊಡ್ಡದಾಗುತ್ತೆ 5 ಮಿನಿಟ್ಸ್ ಅಲ್ಲಿ ಅಷ್ಟೇ. 5 ಮಿನಿಟ್ಸ್ ಆದ್ಮೇಲೆ ಇದನ್ನ ನೀರ್ನ ಆಚೆ ಇಟ್ಬಿಟ್ಟು ಈ ರೈಸ್ನ ಇವಾಗ ಅದ್ರಕ್ಕೆ ಹಾಕ್ಬೇಕು ಅಷ್ಟೇ. 5 ನಿಮಿಷ ಇಡಬೇಕು, ಜಾಸ್ತಿ ಬೇಯಿಸ್ಕೊಡ್ದು. ಟೈಮರ್ ಫಿಕ್ಸ್ ಮಾಡಿ. ಅಲೆಕ್ಸಾ, ಸೆಟ್ ಟೈಮರ್ ಫಾರ್ 5 ಮಿನಿಟ್ಸ್. ಸೊ ಇವಾಗೆಲ್ಲ ಹಾಕ್ಕೊಂಡ್ಬಿಟ್ನಾ, ಇದರಲ್ಲಿ ಸುಮ್ಗೆ ಒಂದು ಇದು ಹಿಂಗೆ ಕಳಿಸಿ ಬಿಡಿ ಅಷ್ಟೇ. ಓಕೆ
ಒಬ್ಬೊಬ್ರು ಇದಕ್ಕೆ ಜೀರಿಗೆ ಚಕ್ಕೆ ಲವಂಗ ಎಲ್ಲ ಹಾಕಿ ಬೇಯಿಸಿ ಆಮೇಲೆ ಸ್ಟ್ರೈನ್ ಮಾಡಿ ಹಾಕ್ತಾರೆ. ಸೊ ಇದೇನಿಲ್ಲ ಅಲ್ಲ, ಹೈ ಫ್ಲೇಮ್ ಅಲ್ಲಿ 5 ಮಿನಿಟ್ಸ್ ಇಲ್ಲಿ ನೋಡಿ ಬಾಯ್ಲ್ ಆಗಬೇಕು. ನಾವು ಕೆಳಗಡೆ ಇದಿಟ್ಟಿದ್ದೀರಲ್ವಾ ತವಾ, ನಾವು ಅಕ್ಕಿ ಹಾಕೋ ಟೈಮಲ್ಲಿ ಮಸಾಲೆ ನೋಡಿ ಈ ತರ ಚೆನ್ನಾಗಿ ಬಾಯ್ಲ್ ಆಯ್ತಾ ಇರ್ಬೇಕು. ಎಣ್ಣೆ ಬಿಟ್ಕೊಂಡಿರ್ಬೇಕು. ಈ ಅಕ್ಕಿನ ಇದ್ರಕ್ಕೆ ಹಾಕ್ಬಿಡುದು. ಅದೇ ತರ ಈ ಅಕ್ಕಿ ಆಚೆ ಇಟ್ಮೇಲೆ 1 ನಿಮಿಷ ಮಾತ್ರ ಇರ್ಬೇಕು, ತುಂಬಾ ಹೊತ್ತು ಆಚೆ ಇಟ್ಕೊಂಡ್ ಕುಡ್ದು 1 ನಿಮಿಷ ಒಳಗಡೆ ಇದ್ರಕ್ಕೆ ಹಾಕಿ ದಮ್ ಕಟ್ಬಿಡ್ಬೇಕು. ಓಕೆನಾ? ಬಿರಿಯಾನಿಗೆ ರಾಯ್ತಾ ಬೇಕಲ್ವಾ, ರಾಯ್ತಾ ಹಾಕಂಗೆ ನೋಡಿ ಹಿಂಗೆ ಉದ್ದಾಗೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಗಟ್ಟಿ ಮೊಸರು ಹಾಕೋಬೇಕು. ಗಟ್ಟಿ ಮೊಸರು ಹಾಕೊಂಡು ಮನೇಲೆ ಮಾಡಿರೋ ಗಟ್ಟಿ ಮೊಸರು, ಇದು ಮನೇಲಿ ಮಾಡಿರೋ ಗಟ್ಟಿ ಮೊಸರು ಹಾಕೊಂಡು ಹಿಂಗ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹೌದು ಲೈಟ್ ಆಗಿ ಜಾಸ್ತಿ ಹಾಕ್ಬಿಡ್ದು ಈ ಹಾಕಿದ್ ಹಿಂಗ್ ಚೆನ್ನಾಗಿ ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ಗಟ್ಟಿ ಮೊಸರು ಇರೋದಕ್ಕೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬಿರಿಯಾನಿಗೆ ಚೆನ್ನಾಗಿರುತ್ತೆ. ಇವಾಗ 5 ಮಿನಿಟ್ಸ್ ಆಗಿದೆಯಲ್ಲ, ಇವಾಗ ನೋಡಿ ಅಕ್ಕಿ ಉದ್ದ ಲೆಂತ್ ಜಾಸ್ತಿ ಆಗಿದ್ಯಾ, 1ಕ್ಕೆ 1.5 ಅಷ್ಟಾಗಿದೆ. ಸೊ ಇನ್ನು ಹಂಗಿಲ್ಲಂದ್ರೆ ನೀವು ಹಿಂಗೆ ಇದು ಮಾಡಿ ನೋಡೋವಾಗೆ ಅರ್ಧ ಬೆಂದಿರ್ಬೇಕು. ಸೊ ನಾವು ದೊಡ್ಡದ್ರಲ್ಲಿ ಮಾಡೋವಾಗೆ 5 ಮಿನಿಟ್ಸ್ ಸಾಕು. ಇದು ನಾವು ಗ್ಯಾಸಲ್ಲಿ ಮಾಡೋವಾಗೆ ಒಂದು 5 to 7 ಮಿನಿಟ್ಸ್. ಇದು ನೋಡಿ ಲೈಟ್ ಸ್ವಲ್ಪ ಬೆಂದಿಲ್ಲ, ಇನ್ನೊಂದು 2 ಮಿನಿಟ್ಸ್ ಹಾಕೊಳ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಮ್ದು ಗ್ಯಾಸ್ ಅಲ್ವಾ, ಇದು ಅಷ್ಟು ಸ್ಪೀಡಾಗಿ ಇದಾಗೋದಿಲ್ಲ. 1 ಬರ್ನರ್ ಗ್ಯಾಸ್ ಸ್ಟವ್ ಅಲ್ಲಿ ಅದು ತುಂಬ ಜಾಸ್ತಿ ಫ್ಲೇಮ್ ಬಂದಾಗ 5 ಮಿನಿಟ್ಸ್ ಸಾಕಾಗುತ್ತೆ. ಸೊ ಇವಾಗ ಇದಿನ್ನು 2 ಮಿನಿಟ್ಸ್ ಇದಾಗಲಿ. ಅಲೆಕ್ಸಾ ಸೆಟ್ ಟೈಮರ್ ಫಾರ್ 2 ಮಿನಿಟ್ಸ್. ಏನೇನ ಉಪ್ಪು ಖಾರ ಹುಳಿ ಕಡಿಮೆ ಇದ್ರೆ ಇವಾಗ ಸೇರಿಸ್ಕೊಂಡು. ಅಲೆಕ್ಸಾ ಸ್ಟಾಪ್. ಸೊ ಇವಾಗ 2 ಮಿನಿಟ್ಸ್ ಆಗಿದೆ, ಇದು ಆಫ್ ಮಾಡ್ಬೋದಲ್ಲ? ಇದನ್ನ ಆಫ್ ಮಾಡಿ ಇವಾಗ ಇದನ್ನ ನೀರೆಲ್ಲ ಸಪರೇಟ್ ಮಾಡಿ ತಗೊಂಡ್ ಬರ್ಬೇಕು. ಓಕೆ ಆಯ್ತು. 2 ಮಿನಿಟ್ಸ್ ಆದ್ಮೇಲೆ ಇವಾಗ ರೈಸು ಸ್ಟ್ರೈನ್ ಮಾಡ್ಕೊಂಡು ತಗೊಂಡ್ಬಂದಿದೀವಿ. ಗಂಜಿ ಬಗ್ಸ್ ಮೇಲೆ ತುಂಬ ಹೊತ್ತು ಆಚೆ ಇಟ್ಕೊಡ್ದು. ಓಕೆ. ಸೊ ನೋಡಿ ಮೆಲ್ಲೆ, ಯಾಕಂದ್ರೆ ಅದು ಎಗರು ಬಿಡ್ತದೆ ಅಂತ ಈ ತರ ಹಾಕೊಂತ ಇದ್ದೀರ. ಓಕೆ. ಓಕೆ, ಇವಾಗ ನೆಕ್ಸ್ಟ್ ಇವಾಗ ರೈಸು ಹಿಂಗೆ ಕರೆಕ್ಟಾಗಿ ಎಲ್ಲ ಕಡೆ ಬರೋ ತರ ಹಿಂಗೆ ಇದು ಮಾಡ್ಕೋಬೇಕು. ಓಕೆ, ಇದು ಮಿಕ್ಸ್ ಮಾಡೋದಿಲ್ಲ, ಮಿಕ್ಸ್ ಏನು ಇಲ್ಲ, ಜಸ್ಟ್ ಮೇಲ್ಗಡೆ ರೈಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡೋದು. ನೋಡಿ ಇವಾಗ ರೈಸು ಮೇಲೆ ಈ ತರ ನೀರು ಕಡಿಮೆ ಇದೆ. ಇವಾಗ ಏನ್ ಮಾಡ್ಕೋಬೇಕು, ಸ್ವಲ್ಪ ನಾವು ಇವಾಗ ಇಲ್ಲಿ ನೀರು ಕಾಯಿಸಿ ಇಟ್ಟಿದ್ರಲ್ಲ, ಅದು ಫಸ್ಟೇ ಸ್ವಲ್ಪ ಎತ್ತಿಟ್ಕೊಂಡು ಇವಾಗ ಲೈಟಾಗೆ ಹಿಂಗೆ ಇದು ಮಾಡಿ ಇಟ್ರೆ ನಮ್ಗೆ ನೀರ್ ಅಳತೆ ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ, ನೀರ್ ಕರೆಕ್ಟ್ ಆಗಿದ್ಯಾ ಕಡಿಮೆ ಇದೆಯಾ ಅಂತ. ನೋಡಿ ಈ ತರ ಮಾಡಿದ್ರೆ ಮಾಡ್ಬಿಟ್ಟು ಒನ್ ಟೈಮು ರೌಂಡ್ ಮಾಡಿ, ಇವಾಗ ನೀರು ಸ್ವಲ್ಪ ಕಡಿಮೆ ಇದೆಯಲ್ಲ, ಅಕ್ಕಿ ಲೆವೆಲ್ಗೆ ನೀರು ಇರಬೇಕು. ಸೊ ಇದು ಇನ್ನೊಂದು ಸ್ವಲ್ಪ ನಾವು ಸೇವ್ ಮಾಡಿರೋ ಬಿಸಿನೀರು. ಸ್ವಲ್ಪ ಲೈಟಾಗಿ, ಜಾಸ್ತಿ ಹಾಕ್ಬೇಡ, ಈ ಕಡೆ ಹಾಕು, ಒಂದೇ ಕಡೆ. ಇಲ್ಲಿ ನೋಡಿ ಇವಾಗ ಅಕ್ಕಿ ಲೆವೆಲ್ ಬಂದ್ಬಿಡ್ತು, ಎಣ್ಣೆ ಎಲ್ಲ ನೋಡಿ ಮೇಲೆ ಬರ್ತಾ ಇದೆಯಲ್ಲ, ಈ ತರ ಲೆವೆಲ್ ಆಗಿರ್ಬೇಕು. ಇವಾಗ ಒಂದು 5 ಮಿನಿಟ್ಸ್ ಫುಲ್ಲು ಹೈ ಫ್ಲೇಮಲ್ಲಿ ಇಡಬೇಕು ಅಕ್ಕಿ ಹಾಕಿದ್ಮೇಲೆ. ಓಕೆ, ಹೈ ಫ್ಲೇಮಲ್ಲಿ ಇದೆ. ಇದ್ಮೇಲೆ ಪ್ಲೇಟ್ ಹಾಕಬೇಕು, ಮುಚ್ಚಿಡ್ಬೇಕು. ಇವಾಗ ಪ್ಲೇಟ್ ಕ್ಲೋಸ್ ಮಾಡ್ಬಿಟ್ಟು ಇದು ಬರುತ್ತಲ್ಲ ಅಬೆ, ಅದು ಬರೋ ತನಕ ಸ್ವಲ್ಪ ವೇಟ್ ಮಾಡಬೇಕು. ಅದು ಫುಲ್ ಹೈ ಫ್ಲೇಮ್ ಅಲ್ಲಿ ಇಡ್ತಾ ಇದ್ದೀನಿ, ಹೈ ಫ್ಲೇಮ್ ಅಲ್ಲಿ ಇದೆ. ಇಲ್ಲಿ ಹೊಗೆ ಬಂದು ಆದ್ಮೇಲೆ ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಟು 20 ಮಿನಿಟ್ಸ್ ಬಿಟ್ಬಿಡ್ಬೇಕು, ಡಿಸ್ಟರ್ಬ್ ಮಾಡ್ಕೊಡ್ದು. ಓಕೆ. ಸೊ ಗೈಸ್, ಕೆಂಡ ಇದ್ರೆ ನೀವು ಕೆಂಡನ ಯೂಸ್ ಮಾಡ್ಬೋದು, ಸಾರಿ ಚಾರ್ಕೋಲ್ ಇದ್ರೆ. ಇಲ್ಲ ಅಂದರೆ ಈ ಥರ ಕಾಯಿ ಚಿಪ್ಪನ್ನ ಬಿಸಿ ಮಾಡಿ ಈ ಥರ ಇಡ್ಬೋದು. ಸೊ ಇದು ದಮ್ ಕಟ್ಟಕ್ಕೆ. ಆಮೇಲೆ ಫುಲ್ಲು ಸ್ಲಿಮ್ ಅಲ್ಲಿ ಇಟ್ಕೊಂಡು 20 ಮಿನಿಟ್ಸ್ ಬಿಟ್ಬಿಡ್ಬೇಕು. 20 ಮಿನಿಟ್ಸ್ ಆದ್ಮೇಲೆ 10 ಮಿನಿಟ್ಸ್ ರೆಸ್ಟ್ ಕೊಡ್ಬೇಕು. ಅದಕ್ಕೆ ಆಫ್ ಮಾಡ್ಬಿಟ್ಟು 10 ಮಿನಿಟ್ಸ್ ರೆಸ್ಟ್ ಕೊಟ್ಮೇಲೆ ನಾನು ನಿಮ್ ಬಿರಿಯಾನಿ ಹೆಂಗಿದೆ ಅಂತ ತೋರಿಸ್ತೀನಿ.
ಇವಾಗ ನೋಡಿ ನಾನು ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. ಟೈಮರ್ ಸೆಟ್ ಇಲ್ಲಿ ನೀರು ಹಾಕಿರೋದು ಏನಕ್ಕೆ ಅಂದ್ರೆ ಇದು ಪ್ಲೇಟು ಹಾಳಾಗಬಾರ್ದು, ಜೊತೆಗೆ ಇದನ್ನು ಬಿಸಿ ಕೆಳಗಡೆಗೆ ಹಬೆ ಇದಾಗುತ್ತೆ. ಸೊ ಈಗ ಇದು 20 ಮಿನಿಟ್ಸು ಸಿಮ್ಮರಲ್ಲಿ ದಮ್ ಆಗುತ್ತೆ. ಅದಾದಮೇಲೆ 10 ಮಿನಿಟ್ಸ್ ಬಿಟ್ಟು ನೋಡೋಣ ಹೇಗಾಗಿರುತ್ತೆ ಅಂತ. ಹಲೋ ಗೈಸ್, ಬನ್ನಿ ಇವಾಗ ಬಿರಿಯಾನಿ ಹೆಂಗಾಗಿದೆ ಅಂತ ಚೆಕ್ ಮಾಡಿ ನೋಡಮ್ಮಿ. ಸೊ 20 ನಿಮಿಷ ಸ್ಲಿಮ್ಮಲ್ಲಿ ಬಿಟ್ಟು 10 ಮಿನಿಟ್ಸ್ ನಾವು ಮತ್ತೆ ಅದನ್ನ ದಮ್ ಕಟ್ಟಿ ಇಟ್ಟಿದ್ದೀರಿ. ನೋಡಿದ್ರ ಬಿರಿಯಾನಿ ಹಾಕಿಲ್ಲ, ನೋಡಿದ್ರ ಹೆಂಗಿದೆ ಬಿರಿಯಾನಿ. ಹೌದು, ಇವಾಗ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕೊಂಡು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಮೇಲ್ಗಡೆ ತುಪ್ಪ ಹಾಕ್ತಾರೆ, ನೀನು ಹಾಕಲ್ಲ? ಏನು ತುಪ್ಪ ಅಲ್ಲ, ಏನು ಬೇಡ ಬೇಡವಾ? ಯಾಕಂದ್ರೆ ಒಬ್ಬೊಬ್ರು ಮೇಲ್ಗಡೆ ತುಪ್ಪ ಹಾಕ್ತಾರೆ, ಆಮೇಲೆ ಕೊತ್ತಂಬರಿ ಪುದೀನ ಎಲ್ಲ ಹಾಕಿರ್ತಾರಲ್ಲ, ಅದಕ್ಕೆ ಏನು ಬೇಡ. ಇದನ್ನ ಮಿಕ್ಸ್ ಮಾಡೋದು ಹೆಂಗಂತ ಹೇಳ್ತೀನಿ ನೋಡಿ. ಫಸ್ಟು ಒಂದು ಅರ್ಧ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ? ಇದನ್ನ ಎಲ್ಲ ಎತ್ತಿ ರೈಸ್ನ ಎತ್ತಿ ಹಿಂಗೆ ಮೇಲೆ ಹಾಕ್ಕೊಳ್ಳಿ. ನೋಡ್ರಾ ರೈಸ್ ಹೆಂಗಿದೆ, ಉದ್ರುದ್ರಾಗೆ ಚೆನ್ನಾಗಿ ಬಂದಿದ್ಯಾ? ಓ ಸೂಪರ್. ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ, ಈ ಥರ ಮೇಲೆ ಮೇಲೆ ರೈಸ್ ಹಾಕ್ಕೊಬೇಕು. ನೆಕ್ಸ್ಟ್ ಯಮ್ಮಿ ಸ್ಮೆಲ್. ಇವಾಗ ಇಲ್ಲಿ ನೋಡಿ ಪೀಸ್ ಕಾಣಿಸ್ತಾ ಇದೆಯಾ ನಿಮಗೆ? ಇದು ತೊಡೆ ಪೀಸ್ ಥರ ಕಾಣಿಸ್ತಾ ಇದೆ. ಇಲ್ಲ ಇದನ್ನೆತ್ತಿ ಹಿಂಗೆ ಮೇಲೆ ಹಾಕ್ಕೊಳ್ಳಿ. ನೋಡ್ದಾ ಹೆಂಗೆ ಬೆಂದಿದೆ ಅಂತ ಕಾಣಿಸ್ತಾ ಇದೆಯಾ? ನಾವೇನಾದ್ರು ಸಪ್ರೇಟಾಗಿ ಬೇಯಿಸಿದ್ರ ಚಿಕನ್ನ ನೋಡಿ, ತಳ ಒಂಚೂರು ಸೀದಿಲ್ಲ. ಓಕೆ ಓಕೆ. ಬಿರಿಯಾನಿ ರೆಡಿ ಆಗಿದೆ. ನೋಡಿದ್ರ ಯಾವ ಥರ ಏನು ಕಲರ್ ಹಾಕಿಲ್ಲ ಹೆಂಗಿದೆ ಅಂತ. ಸೊ ಇವಾಗ ನಾನು ನಮ್ಮ ಡ್ಯಾಡಿ ಕೊಡ್ತಾ ಇದ್ದೀನಿ, ಅವ್ರು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದಾರೆ. ತಗೊಳ್ಳಿ ಡ್ಯಾಡಿ. ಓಕೆ ಓಕೆ ಓಕೆ. ಪ್ಲೀಸ್ ಇಟ್ಕೊಂತೀನಿ. ಹೆಂಗಿದೆಪ್ಪ ಟೇಸ್ಟ್? ರೈಸು ಬಂದು ಭಾರಿ ಸ್ಮೂತ್ ಆಗಿ ಒಳ್ಳೆ ಬೆಂದಿದೆ. ಎರಡನೇದು ಒಳ್ಳೆ ಟೇಸ್ಟ್ ಇದೆ, 100% ಒಳ್ಳೆ ಟೇಸ್ಟ್ ಇದೆ. ರೈಸ್ ಅಲ್ಲ ಬಿರಿಯಾನಿಗೆ ಅದಕ್ಕಿಂತ ಟಾಪ್ ಆಗಿ ರೈಸು ಸಂದ ಬೆಂದಿದೆ, ಒಳ್ಳೆ ಟೇಸ್ಟ್ ಇದೆ. ಎರಡನೇದು ಪೀಸು ಫುಲ್ಲು ಬಿಸಿ ಬಿಸಿ ಚಿಕನ್ ಪೀಸ್, ಸ್ವಲ್ಪ ಬಿಸಿ ಇದೆ ನೋಡಿ. ಚಿಕನ್ನು ಕ್ಲೀನಾಗಿ ಬೆಂದಾಗಿದೆ. ಮುಟ್ಟಿದ ತಕ್ಷಣ ಆ ಥರ ಕಟ್ಟಾಗಬೇಕು, ಕಟ್ಟಾಗ್ತದೆ. ಸೂಪರ್ ಆಗಿದೆ ರೀ, ಚೆನ್ನಾಗಿದೆಯಾ ರೈಸು? ಬಟ್ ಇದು ಮಸಾಲ ಬಂದು ಅಷ್ಟೇ ಟೇಸ್ಟ್ ಆಗಿ ಹಿಡಿದಿದೆ. ಒಳ್ಳೆ ಖಾರ ಉಪ್ಪು ಎಲ್ಲ A to Z ಎಲ್ಲ ಕರೆಕ್ಟ್ ಇದೆ. ಸಾನೇ ಸ್ಮೂತ್ ಆಗಿದೆ. ಬಿರಿಯಾನಿ ಅಂದ್ರೆ ತರ ಒಳ್ಳೆ ಟೇಸ್ಟ್ ಆಗಿದೆ. ಗುಡ್ಡು ಒಳ್ಳೆ ಟ್ರೈ ಮಾಡ್ಬೋದಲ್ಲ ಎಲ್ಲರೂ? ಖಂಡಿತವಾಗಿ ನೀವು ಎಲ್ಲ ಟ್ರೈ ಮಾಡ್ರಿ. ಈ ತರ ಇದು ಮಾಡ್ರಿ, ಇನ್ನೂ ಒಳ್ಳೆ ಟೇಸ್ಟು ಬರ್ತದೆ. ಇದೇ ಒಳ್ಳೆ ಟೇಸ್ಟ್ ಆಗಿದೆ. ನೀವು ಟ್ರೈ ಮಾಡೋದ್ರಾಗ ಏನು ಸಂಕೋಚ ಏನಿಲ್ಲ. ಇವಾಗ ನಾವು ಮಾಡಿರೋದು 1 kg ಅಕ್ಕಿನ ನಾವು ಬಿರಿಯಾನಿ ಮಾಡಿದ್ದು. 9 ಜನ ಬೇಕಾದ್ರೆ ಇದು ತಿನ್ಬೋದು. ಓಕೆ, 9 ಜನ ಬಂದು ನಾವು ಸರ್ವ್ ಮಾಡ್ಬೋದು. ಇದು ಈ ತರ ಮಾಡಿದ್ರೆ ಬಾಸುಮತಿ ಅಕ್ಕಿ ಹಾಕಿ ಮಾಡಿರೋದು ಭಾರಿ ಟೇಸ್ಟ್ ಆಗಿದೆ. ಬಿರಿಯಾನಿ ಟೇಸ್ಟ್ ಆಗಿದೆ. ಮಟನ್ ತುಂಬಾ ನೋಡಿ ಸಾಫ್ಟ್ ಆಗಿದೆ ನೋಡಿ. ಸೇಮ್ ಇದೇ ಪ್ರೊಸೀಜರೇ ಮಟನ್ಗೆ. ಏನಿಲ್ಲ, ಮಟನ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕಷ್ಟೇ. ಇವಾಗ ನಾನು ತಿಂದು ನೋಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ. ಓಕೆ, ಸ್ವಲ್ಪ ರೈಸು ಇದಕ್ ಮೇಲೆ ಸ್ವಲ್ಪ ಚಿಕನ್ ಹಿಂಗೆ ಇಟ್ಕೊಂಡು ಏನೋ ಸೂಪರ್ ಆಗಿದೆ ಬಿರಿಯಾನಿ. ಹೌದು, ಸುಳ್ಳು ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ರಾಯ್ತನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಿಂದು ನೋಡಿ, ಸೂಪರ್ ಆಗಿದೆ. ಸಕ್ಸಸ್. ಸೊ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೋಸ್ಕರ ಇವತ್ತು ಬಿರಿಯಾನಿ ಮಾಡಿ ನಿಮ್ಗೆ ತೋರಿಸಿದ್ದೀರಿ. ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ನೀವು ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರನೇ ಬಿರಿಯಾನಿ ಚೆನ್ನಾಗಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿರೋದಕ್ಕೆ ಯಾವ ಥರ ಏನು ಕಲರ್ ಏನಿಲ್ಲ. ನಮ್ಮ ಮನೆಯ ಮಾಡಿರೋಂಥ ಬಿರಿಯಾನಿ ಒಳ್ಳೆ
ಹೆಲ್ತಿಯಾಗಿರ್ತದೆ, ಒಳ್ಳೆ ಸ್ಮೂತಾಗಿದೆ ಬಿರಿಯಾನಿ ಅಂತ ಹೇಳೋಂಗಿಲ್ಲ, ಅಷ್ಟು ಟೇಸ್ಟ್ ಇದೆ. ಓಕೆ ಬಾಯ್. ಬಾಯ್.